ನರೇಗಾ ಸಂಕಷ್ಟ, ಕೂಲಿ ಹಣ ವಿಳಂಬ, ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ರೈತ ಸಂಘ. ಈ5 ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರಬೇಕಾದ ಕೂಲಿ ಹಣವು ವಿಳಂಬವಾಗಿದ್ದು, ಇದರಿಂದ ಸಾವಿರಾರು ಬಡ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಮ್ಮ ಬೆವರಿನ ದುಡಿಮೆಯ ಪ್ರತಿಫಲಕ್ಕಾಗಿ ಕಾಯುತ್ತಿರುವ ಕಾರ್ಮಿಕರು ಜೀವನ ನಿರ್ವಹಣೆಗೆ ಪರದಾಡುತ್ತಿದ್ದು, ಬ್ಯಾಂಕ್ ಇರುವ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಈ ವೇಳೆ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿದ ರೈತರಿಗೆ ಹಣ ಬಾರದೆ ಪರದಾಡುತ್ತಿದ್ದಾರೆ. ಚಿಂತಾಮಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಈ ಸಮಸ್ಯೆ ಇದೆ. ಕೆಲಸ ಮಾಡಿದ ಹಣ ಬಾರದೇ ಇರೋದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಕೆಲಸ ಮಾಡಿದ ನಂತರವೂ ರೈತರಿಗೆ ಹಣ ಬಾರದೆ ವಿಳಂಬವಾಗ್ತಿದೆ. ಇದರಿಂದ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ಹಣ ಬಾರದೇ ಇರೋದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಅವರ ಜೀವನೋಪಾಯಕ್ಕೆ ತೊಂದರೆಯಾಗ್ತದೆ. ಗ್ರಾಮೀಣ ಭಾಗದ ಜನರು ಬೆವರು ಸುರಿಸಿ ದುಡಿದ ಹಣಕ್ಕಾಗಿ ಕಾಯುವಂತಾಗಿದೆ. ಹಣ ಬಾರದೇ ಇರೋದು ಹಲವು ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಅಂತ ಹೇಳಿದರು. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ. ಹಣ ಬಿಡುಗಡೆಯನ್ನು ತ್ವರಿತಗೊಳಿಸಬೇಕು ಮತ್ತು ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ವಿವರಿಸಿದ್ರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕದಿರೇಗೌಡ, ಎಸ್ವಿ ಗಂಗುಲಪ್ಪ, ನಾಗರಾಜ್, ತಿಮ್ಮೇಗೌಡ, ಆನಂದರೆಡ್ಡಿ, ಜಿಎಂ ಕೊನ್ನಪ್ಪ, ನರಸಿಂಹ, ಮುನಿಯಪ್ಪ, ವೆಂಕಟರಮಣಪ್ಪ, ವಿ ನಾಗರಾಜ್, ಕೆವಿ ರಾಮಪ್ಪ, ಕೆಎಂ ಶ್ರೀನಿವಾಸಪ್ಪ, ನಾರಾಯಣಸ್ವಾಮಿ, ಪಿ ನಾಗರಾಜ್, ಅಂಜಪ್ಪ, ಸೀತಾರಾಮ್ ರೆಡ್ಡಿ ಇನ್ನು ಹಲವರು ಹಾಜರಿದ್ದರು. ನಮ್ಮ ರಾಜ್ಯದಿಂದ ಕೇಂದ್ರದಿಂದ ಒಂದು 20 ವರ್ಷಗಳಿಂದ ಉದ್ಯೋಗ ಖಾತೆ ಯೋಜನೆಯಲ್ಲಿ ನಮ್ಮ ರೈತರು ಬಹಳಷ್ಟು ಉದ್ಯೋಗ ಖಾತೆಯನ್ನು ಉಪಯೋಗಿಸಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದೇ ಅಲ್ಲದೆ ಬಡವರು ಭಾಳಷ್ಟು ಜನ ಮನೆ ಇಲ್ಲದಿರೋಂಥವರು ಒಂದು ದನ ಕೊಟ್ಟಿಗೆ ಹಾಕ್ಕೊಂಡು, ಒಂದು ಕುರಿ ಕೊಟ್ಟಿಗೆ ಹಾಕ್ಕೊಂಡು ಅದನ್ನು ಮನೆ ಥರ ಮಾಡಿಕೊಂಡು ಅದರಲ್ಲಿ ಸಾವಿರಾರು ಜನ ಆ ಕುರಿ ಕೊಟ್ಟಿಗೆ ದನ ಕೊಟ್ಟಿಗೆಯಲ್ಲಿ ಸಂಸಾರ ಮಾಡುವಂಥದ್ದು. ದನ ಕೊಟ್ಟಿಗೆಗಳಿಗೂ ಮತ್ತು ಕುರಿ ಕೊಟ್ಟಿಗೆಗಳಿಗೂ ಭಾಳಷ್ಟು ಉಪಯೋಗ ಆಗ್ತಾ ಇರುವಂಥ ಉದ್ಯೋಗ ಖಾತೆ ಯೋಜನೆಯಲ್ಲಿ 90% ಉದ್ಯೋಗ ಖಾತೆ ಯೋಜನೆಯಲ್ಲಿ ರೈತರಿಗೆ, ಬಡವರಿಗೆ ಉಪಯೋಗ ಆಗಿದೆ. ಅಂಥ ಸಂದರ್ಭದಲ್ಲಿ ಇದಕ್ಕೆ ಮುಂಚೆ ಒಂದು GPS ಕೊಟ್ಟು ಕೊಡ್ತಾಯಿದ್ರು. GPS ಬೆಳಗ್ಗೆ ಒಂದು ಕೊಟ್ಟು ಹೊಡ್ಕೊಂಡು ಅವ್ರು ಏನು ಕೆಲಸಗಳ ಬಗ್ಗೆ ಆ ಕೆಲಸವನ್ನು ನೋಡಿಕೊಂಡು ಏನು ಜನ ಇರಬೇಕು ಅಂತ ಸರ್ಕಾರ ನಿಯಮಾವಳಿಯನ್ನು ಪಾಲಿಸ್ತಾ ಭಾಳಷ್ಟು ವರ್ಷಗಳಿಂದ ಅದರಲ್ಲೇ ಜೀವನ ಮಾಡ್ತಾ ನಡೀತಾಯಿದ್ರು. ಆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಬೆಳಗ್ಗೆ ಬಂದು ಎಲ್ಲ ಕೂಲಿಯನ್ನು ಮಾಡ್ತಾಯಿದ್ರು. ಏನೋ ಬದುಕಲಾಕೋದು, ಕಾಲುವೆದು, ಸಿಮೆಂಟ್ ರಸ್ತೆಗಳು ನಮ್ಮ ಹಳ್ಳಿಗಳಿಗೆ, ಬಡವರಿಗೆ ತುಂಬ ಉಪಯೋಗ ಆಗುವಂಥ ಯೋಜನೆ ಇದು. 20 ವರ್ಷಗಳಿಂದ ಮಳೆ ಇಲ್ಲದ ಕಾರಣ ಅದರಿಂದ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಂಥವ್ರು ಒಂದು 70% ನಮ್ಮ ಅವಳ ಜಿಲ್ಲೆಗಳಲ್ಲಿ ಇದ್ದಾರೆ, ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈಗಿರುವಂಥ ಅಧಿಕಾರಿಗಳು ಇದೇನೋ ಆಗೋಗಿದೆ, ಉದ್ಯೋಗ ಖಾತೆಯಲ್ಲಿ ಏನೋ ನಡಿಬಿಟ್ಟಿದೆ ಅಂತೇಳಿ ಒಂದು ಮಧ್ಯಾಹ್ನ ಒಂದು ಕೊಟ್ಟು, ಸಾಯಂಕಾಲ ಒಂದು ಕೊಟ್ಟು, ಬೆಳಗ್ಗೆ ಒಂದು ಕೊಟ್ಟು ಅಂತ ಒಂದು ರೂಪಣೆ ಮಾಡಿ ಒಂದು ವಾರದಿಂದ ಇದನ್ನು ಜಾರಿಗೆ ತಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಒಂದೇ ಮನವಿ ಮಾಡಿರೋದು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಏನು ಬೆಳಗ್ಗೆ ಬಂದು ನೀವು ಈ ಯೋಜನೆ ಇದೆಯೋ ಆ ಯೋಜನೆಯನ್ನು ನೀವು ಬೆಳಗ್ಗೆ ಬಂದು GPS ಕೊಟ್ಟು ಮಾಡಿಕೊಡ್ರಿ, ಏನು ಬೇಡ ಅನ್ನಲ್ಲ. ಅಧಿಕಾರಿಗಳು ಏನು ಕೆಲಸದ ಬಗ್ಗೆ ಆಗಲಿ ಲೋಕಾಯುಕ್ತ ತನಿಖೆ ಮಾಡಿಸ್ರಿ, ಅದಕ್ಕೆ ನಾವೇನು ಬೇಡ ಅನ್ನಲ್ಲ. ಆದ್ರೂ ದಿನಕ್ಕೆ 3 ಫೋಟೋ ಹೊಡೆದು ಈ ಫೋಟೋ ಹೊಡಿಗೆ ಬರೋರು ಬೆಳಗ್ಗೆಯಿಂದ ಪಂಚಾಯತಿಯಿಂದ ಬರಬೇಕು. ಇರುವುದು ಒಬ್ಬೊಬ್ಬರೇ. ಆ ಒಬ್ಬರೂ ಎಲ್ಲ ಕಡೆನೂ ಹೋಗೋಕ್ಕಾಗ್ದಿರ ಸುಮಾರು ಇವತ್ತು ಕೂಲಿ ಮಾಡಿದವ್ರಿಗೆ ಕೂಲಿ ಇಲ್ದಿರ ಆಗೋಗಿದೆ. ಆ ಒಬ್ಬರೇ ಬಂದು ಒಂದು 5-6 ಕಡೆ ಓಡಾಡೋಕ್ಕಾಗಲ್ಲ. ಒಂದು 10 ಕೆಲಸಗಳಿದ್ದ ಒಂದು 10 ಕಡೆನೂ ಅವ್ರು ಹೋಗೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಮನವಿ ಮಾಡೋದೇನಂತಂದರೆ, ಏನು ಬೆಳಗ್ಗೆ ಬಂದು GPS ಕೊಟ್ಟು ಹೊಡೀರಿ, ನಾವೇನು ಬೇಡ ಅನ್ನೋದು. ಒಂದು ಸಲ ಮಾಡಿಕೊಂಡು ಏನು ಇದಕ್ಕೆ ಮುಂದುವರಿಸಿದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಆ ರೈತರನ್ನು ಕಾಪಾಡಬೇಕು. ಇಲ್ಲ ಅಂತಂದರೆ ಈ ವಾರದಿಂದ ಮಾಡಿರುವಂಥ ಕೂಲಿ ಎಲ್ಲ, ನಮ್ಮ ಕೂಲಿ ಮಾಡಿದ ಧನವನ್ನೆಲ್ಲ ಏನು ಕೊಟ್ಟು ಹೊಡ್ತೀರ ಎಲ್ಲ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ.